ಈಗ ತಾನೇ ಯಶ್ ಅವರ ಟಾಕ್ಸಿಕ್ ರಿಲೀಸ್ ಆಗಿದೆ. ಸೊ ಹೇಗಿರುತ್ತೆ ನೋಡೋಣ, ಚೆನ್ನಾಗಿರಲಿ, ಫಿಂಗರ್ ಕ್ರಾಸ್. ಲೆಟ್ಸ್ ಸಿ, ಕಮ. ಓಕೆ, ಓ 4 minutes 30. ಏನು ಹೇಳಿದ್ರು ನನಗೆ ಅನ್ಸಿದ್ದು ಇಟ್ ಕುಡ್ ಬಿ ಒನ್ ಆಫ್ ದ ಮೋಸ್ಟ್ ವೈಲ್ಡೆಸ್ಟ್, ಮೋಸ್ಟ್ ಬ್ರೂಟಲ್ ಆ್ಯಂಡ್ ಕ್ರೇಜಿಯೆಸ್ಟ್ ಫಿಲಮ್ ಎವರ್ ಮೇಡ್ ಇನ್ ಇಂಡಿಯಾ ಅನಿಸುತ್ತೆ. ಸೈಕ್ ಅಂದರೆ ಸೈಕ್ ಇದೆ ಗುರು. ಅಲ್ಲಿ ಆ ಟ್ರೇಲರ್ ಒಂದು ಸೀನ್ ಬರುತ್ತೆ ರುಕ್ಮಿಣಿ ಮತ್ತು ಯಶ್ ಅವ್ರದ್ದು. ನಾನಂತೂ ಕೆಲವು ಇಮೇಜೇ ಮಾಡಿಲ್ಲ ಅವ್ರಿಗೆ. ಏನು ಬೋಲ್ಡ್, ಟಾಕ್ಸಿಕ್ ಹೆಸರ್ತಕ್ಕಂಥದ್ದೇ. ಹೇಳ್ಬೇಕಾದ್ರೆ ವಿಷುವಲ್ಸ್ ತುಂಬ ಚೆನ್ನಾಗಿದೆ. ದಟ್ ಐಸು, ಹಿಮಾಲಯನ್ ಸೀಕ್ವೆನ್ಸು, ಹಳೆ ಟೀಸರ್ ಎಲ್ಲ ಅಷ್ಟು ಚೆನ್ನಾಗಿದ್ದಿಲ್ಲ. ಇಲ್ಲಿ ತುಂಬ ಇಂಪ್ರೂವ್ ಇದೆ. ಫ್ರೇಮ್ಸ್ ಬಿಟ್ರೇಟ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಟ್ರೇಲರ್. ಹೇಳ್ಬೇಕಾದ್ರೆ ವಿ ಎಫ್ ಎಕ್ಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ನಯನತಾರ ಅವ್ರದ್ದು ಅಷ್ಟಿಲ್ಲ, ಸ್ವಲ್ಪ ತೋರಿಸಿದೆ. ಐ ಥಿಂಕ್ ಉಮಾ ಕುರೇಶಿ ಅವ್ರದ್ದೇ ನನಗೆ ಆಶ್ಚರ್ಯ ಆಗಿತ್ತು, ಸ್ವಲ್ಪ ಐ ಥಿಂಕ್ ಶಿ ಈಸ್ ಎ ಸರ್ಪ್ರೈಸ್ ಪ್ಯಾಕೇಜ್ ಅನಿಸುತ್ತೆ. ಆ್ಯಂಡ್ ಕೇರಳದಷ್ಟು ಓಕೆ ಬ್ಯೂಟಿ ಬರೀ ಅಷ್ಟೇ ಅನಿಸಿತ್ತು, ಬಟ್ ಇಲ್ಲಿ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಸೊ ಡೀಪ್ ಎಮೋಷನ್ಸ್ ಎಲ್ಲ ಇದೆ ಈ ಮೂವಿಲಿ ಮೇನ್. ಸೊ ಇದು ಸೈಕಾಲಜಿಕಲ್ ಥ್ರಿಲ್ಲರ್ ಅಂತ ಹೇಳಿದರು. ಸೊ ಅದೇ ರೀತಿನೇ ಇದೆ, ತುಂಬ ಡೀಪ್ ಎಮೋಷನ್ಸು. ಬರೀ ಕೆಟ್ಟದಾಗಿ ಬರೀ ರೊಮ್ಯಾನ್ಸ್ ಆ ರೀತಿನೇ ಅಂದ್ಕೊಂಡಿದ್ರು ತುಂಬ ಜನ, ಬಟ್ ಇದು ಬೇರೆನೇ ಮೂವಿ. ಸೊ ನನ್ನ ಪ್ರಕಾರ ಇದು ತುಂಬ ಚೆನ್ನಾಗಿದೆ. ಗೀತಾ ಮೋದಸ್ ಮಾಡಿದ್ದಾನೆ, ಏನನ್ನು ಮಾಡಿದ್ರು ನೋಡಬೇಕು 26ಗೆ. ಸೊ ಎಕ್ಸೈಟಿಂಗ್. ಯಾರಿಗೆ ಇಷ್ಟ ಆಗಲಿ ಬಿಡಲಿ, ನೋಡಲೇಬೇಕಂತ ಕಾಯ್ತಾರೆ. ಸೊ ಕುತೂಹಲ ಹೆಚ್ಚಿಸುತ್ತೆ ಈ ಟ್ರೇಲರ್ ನೋಡಿದರೆ. ಸೊ ಲೆಟ್ಸ್ ಹೋಪ್ ಮೂವಿ ಚೆನ್ನಾಗಿರಲಿ, ಇನ್ನೊಂದು ಫೆದರ್ ಆಗಲಿ ಕನ್ನಡ ಇಂಡಸ್ಟ್ರಿಗೆ ಅಂತ ಕೇಳ್ಕೊಳ್ಳೋಣ. ಯಾ, ಲೆಟ್ಸ್ ಸಿ 26th ದಿಸ್ ಮಂತ್. ಓಕೆ, ಇದೇ ರೀತಿ ಕಂಟಿನ್ಯೂ ಆಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.